ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಈ ಎಪಿಸೋಡ್ನಲ್ಲಿ ನಿಮಗೆ MBBS ಡೆಂಟಲ್ ಮತ್ತು ಐಶ್ ಕೋರ್ಸ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಇಲ್ಲಿ ಫೀ ಸ್ಟ್ರಕ್ಚರ್ ಏನಾಗುತ್ತೆ, ಒಂದು ವೇಳೆ ನೀವು KE ಮುಖಾಂತರ ಕೌನ್ಸಿಲಿಂಗ್ನ ಮುಖಾಂತರ ಒಂದು ವೇಳೆ ಸೀಟ್ನ ಪಡ್ಕೊಂಡ್ರೆ ಫೀ ಸ್ಟ್ರಕ್ಚರ್ ಏನಾಗಿರುತ್ತೆ ಅನ್ನೋದು ನಾನು ಹೇಳಕ್ಕೆ ಹೋಗ್ತಾ ಇದ್ದೇನೆ. ಆಲ್ಮೋಸ್ಟ್ 2019ನಲ್ಲಿರುವಂತಹ ಫೀ ಸ್ಟ್ರಕ್ಚರ್ ಈ ವರ್ಷವೂ ಕ್ಯಾರಿ ಆಗುವಂಥ ಚಾನ್ಸಸ್ ಇದೆ. ಲೇಟೆಸ್ಟ್ ಬಂದಿರುವಂಥ ನ್ಯೂಸ್ ಪ್ರಕಾರ ಹೇಳಬೇಕು ಅಂತಂದರೆ, ಇಲ್ಲಾಂದರೆ ಅಂದರೆ ಕೋವಿಡ್-19 ಕಾರಣದಿಂದಾಗಿ ಸೇಮ್ ಫೀನ ಈ ವರ್ಷವೂ ಸಹ ಇರುತ್ತೆ. ಇಲ್ಲಾಂದರೆ ಪ್ರತಿ ವರ್ಷವೂ ಖಾಸಗಿ ಕಾಲೇಜಿನವರು ಈ ಒಂದು ಫೀ ಸ್ಟ್ರಕ್ಚರ್ಗೆ ಸಂಬಂಧಪಟ್ಟಾಗೆ 5 to 10% ಅದು ಇನ್ಕ್ರೀಸ್ ಮಾಡಿ ಅಂತ ತಕರಾರು ಮಾಡ್ತಾಯಿದ್ರು. ಬಟ್ ಈ ವರ್ಷ ಆ ರೀತಿ ಆಗೋದಿಲ್ಲ ಅಂತ ಯೂಸಲಿ ಲೇಟೆಸ್ಟಾಗಿ ಬಂದಿರುವಂತಹ ನ್ಯೂಸ್ ಆಗಿದೆ ಅದು. ಸೊ ಈಗ ನೋಡೋಣ, ಸೀಟ್ ಅಂತಂದರೆ ಯಾವಾಗ ನಿಮಗೆ MBBS ಬಗ್ಗೆ ಮೊದಲು ಮಾತಾಡ್ತೀನಿ. ಇಲ್ಲಿ ನಿಮಗೆ 3 ಥರದ ಸೀಟ್ ಸಿಗುತ್ತೆ. ಒಂದು ಗೌರ್ಮೆಂಟ್ ಕಾಲೇಜಲ್ಲಿ ಮತ್ತು ಇನ್ನೊಂದು ಪ್ರೈವೇಟ್ ಕಾಲೇಜಲ್ಲಿ. ಅಂದರೆ ಗೌರ್ಮೆಂಟ್ ಕಾಲೇಜ್ ಆಗಿರ್ಬೋದು ಅಥವಾ ಏಡೆಡ್ ಆಗಿರ್ಬೋದು, ಅಂದರೆ ಸರ್ಕಾರಿ ಅಥವಾ ಅನುದಾನಿತ ಏನು ಕಾಲೇಜ್ ಇರುತ್ತೆ ಅದರಲ್ಲಿ ಫೀ ಸ್ಟ್ರಕ್ಚರ್ ಯೂಸಲಿ ಏನಿರುತ್ತೆ ಅಂದರೆ ಸೇಮ್ ಇರುತ್ತೆ. ಇಲ್ಲಿ ಒಂದು ವೇಳೆ ನಿಮಗೆ ಸರ್ಕಾರಿ ಕಾಲೇಜ್ಗಳಾಗಿರ್ಬೋದು ಅಥವಾ ಅನುದಾನಿತ ಕಾಲೇಜ್ಗಳಲ್ಲಿ ಒಂದು ವೇಳೆ ನಿಮಗೆ ಸೀಟ್ ಲಭಿಸಿದರೆ ಅಲ್ಲಿ ನಿಮಗೆ 59,850 ರೂಪಾಯಿ ಫೀ ಆಗಿರುತ್ತೆ. ಮತ್ತು ಪ್ರೈವೇಟ್ ಕಾಲೇಜ್ನಲ್ಲಿ ನಿಮಗೆ 2 ಥರದ ಸೀಟ್ ಸಿಗುತ್ತೆ. ಪ್ರೈವೇಟ್ ಕಾಲೇಜ್ ಅಂದರೆ ಒಂದು ಗೌರ್ಮೆಂಟ್ ಸೀಟ್ ಇರುತ್ತೆ, ಇನ್ನೊಂದು ಪ್ರೈವೇಟ್ ಕೋಟಾ ಇರುತ್ತೆ. ಗೌರ್ಮೆಂಟ್ ಕಾಲೇಜಲ್ಲಿ ನಿಮಗೆ ಫೀ ಒಂದು ವೇಳೆ ಸೀಟ್ ಸಿಕ್ಕರೆ 1,24,403 ರೂಪಾಯಿ ಆಗಿರುತ್ತೆ. ಮತ್ತು ಒಂದು ವೇಳೆ ಅದೇ ಪ್ರೈವೇಟ್ ಕಾಲೇಜಿನಲ್ಲಿ ಒಂದು ವೇಳೆ ಪ್ರೈವೇಟ್ ಕೋಟಾ ಅಂಡರ್ ನಿಮಗೆ ಸೀಟ್ ಲಭಿಸಿದರೆ 7,98,015 ರೂಪಾಯಿ ಫೀ ಆಗಿರುತ್ತೆ. ಅಂದರೆ ಅಪ್ರಾಕ್ಸಿಮೇಟ್ಲಿ 8 lakh ಫೀ ಅಲ್ಲಿರುತ್ತೆ ಪ್ರತಿ ವರ್ಷ. ಸೊ ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. MBBSಗೆ ಗೌರ್ಮೆಂಟ್ ಏಡೆಡ್ ಕಾಲೇಜಿನಲ್ಲಿ ಸಿಕ್ಕರೆ ನಿಮಗೆ ಫೀ ಇರೋದು 59,850 ರೂಪಾಯಿ. ಒಂದು ವೇಳೆ ಪ್ರೈವೇಟ್ ಕಾಲೇಜಿನಲ್ಲಿ 2 ಥರದ ಸೀಟ್ ಇರುತ್ತೆ. ಒಂದು ಗೌರ್ಮೆಂಟ್ ಸೀಟ್ ಸಿಕ್ಕರೆ ನಿಮಗೆ ಫೀ ಇರುತ್ತೆ 1,24,403 ರೂಪಾಯಿ. ಅದೇ ಪ್ರೈವೇಟ್ ಕಾಲೇಜಲ್ಲಿ ಪ್ರೈವೇಟ್ ಕೋಟಾ ನಿಮಗೆ ಸಿಕ್ಕಿರೋದು 7,48,015 ರೂಪಾಯಿ ಫೀ ಆಗಿರುತ್ತೆ. ಓಕೆ, ಇದು MBBSಗೆ ಸಂಬಂಧಪಟ್ಟ ಹಾಗೆ ಇನ್ಫಾರ್ಮೇಷನ್ ಆಯಿತು. ಫೀ ಸ್ಟ್ರಕ್ಚರ್ ಬಗ್ಗೆ ಹೇಳಿದ್ದೀನಿ ಈಗ. ಸೊ ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಡೆಂಟಲ್ಗೆ ಸಂಬಂಧಪಟ್ಟ ಹಾಗೆ ನಾವು ನೋಡಿದ್ರು ಸಹ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಏಡೆಡ್ ಆಗಿರ್ಬೋದು ಫೀ ಮಾತ್ರ ಸೇಮ್ ಆಗಿರುತ್ತೆ. ಇಲ್ಲಿ ಡೆಂಟಲಲ್ಲೂ ಸಹ ನೋಡಿ, ಒಂದು ವೇಳೆ ನಿಮಗೆ ಗೌರ್ಮೆಂಟ್ ಕಾಲೇಜ್ ಆಗಿರ್ಬೋದು ಅಥವಾ ಏಡೆಡ್ ಕಾಲೇಜ್ನಲ್ಲಿ ನಿಮಗೆ ಸೀಟ್ ಸಿಕ್ಕರೆ ಅಲ್ಲಿ ನಿಮಗೆ ಫೀ ಇರೋದು 49,850 ರೂಪಾಯಿ ಫೀ ಆಗಿರುತ್ತೆ. ಮತ್ತು ಪ್ರೈವೇಟ್ ಕಾಲೇಜ್ನಲ್ಲಿ ನಿಮಗೆ ಮತ್ತೆ ಇಲ್ಲಿ ಸೇಮ್ 2 ಥರದ ಸೀಟ್ ಇರುತ್ತೆ. ಒಂದು ಗೌರ್ಮೆಂಟ್ ಸೀಟ್ ಇರುತ್ತೆ, ಇನ್ನೊಂದು ಪ್ರೈವೇಟ್ ಕೋಟಾದಲ್ಲಿ ಇರುತ್ತೆ. ಒಂದು ವೇಳೆ ಡೆಂಟಲ್ ನಿಮಗೆ ಪ್ರೈವೇಟ್ ಕಾಲೇಜ್ನಲ್ಲಿ ಗೌರ್ಮೆಂಟ್ ಸೀಟ್ ಲಭಿಸಿದರೆ 84,935 ರೂಪಾಯಿ ಫೀಸ್ ಆಗಿರುತ್ತೆ. ಅದೇ ಪ್ರೈವೇಟ್ ಕಾಲೇಜಲ್ಲಿ ಪ್ರೈವೇಟ್ ಕೋಟಾದಲ್ಲಿ ಸಿಕ್ಕರೆ 5,45,268 ರೂಪಾಯಿ ಫೀ ಆಗಿರುತ್ತೆ. ಇದು ಡೆಂಟಲ್ಗೆ ಸಂಬಂಧಪಟ್ಟಿರುವಂಥದ್ದು. ಈಗ ನಾವು ನೋಡೋಣ ಆಯುಷ್ನಲ್ಲಿ ಇಲ್ಲಿ ಏನಾಗುತ್ತೆ ಅಂದರೆ ಗೌರ್ಮೆಂಟ್ನಲ್ಲಿ ಸೀಟ್ ಸಿಕ್ಕರೆ ಬೇರೆ ಫೀ ಇರುತ್ತೆ, ಏಡೆಡ್ ಕಾಲೇಜ್ನಲ್ಲಿ ನಿಮಗೆ ಸೀಟ್ ಸಿಕ್ಕರೆ ಬೇರೆ ಫೀ ಆಗಿರುತ್ತೆ, ಮತ್ತು ನಿಮಗೆ ಪ್ರೈವೇಟ್ ಕಾಲೇಜ್ನಲ್ಲಿ ಸಿಕ್ಕರೆ ಫೀಯಲ್ಲಿ ಬೇರೆಯೇ ಇರುತ್ತೆ. ಬಟ್ MBBS ಆಗಲಿ ಡೆಂಟಲ್ ಆಗಲಿ ಗೌರ್ಮೆಂಟ್ ಮತ್ತು ಆಮೇಲೆ ಏಡೆಡ್ ಎರಡೂ ಸೇಮ್ ಇರುತ್ತೆ. ಆದರೆ ಇಲ್ಲಿ ಆಯುಷ್ನಲ್ಲಿ ನಾವು ನೋಡಿದ್ರೆ ಗೌರ್ಮೆಂಟ್ ಸೀಟ್ ಫೀ ಸ್ಟ್ರಕ್ಚರ್ ಬೇರೆ, ಏಡೆಡ್ ಕಾಲೇಜ್ ಫೀ ಸ್ಟ್ರಕ್ಚರ್ ಬೇರೆ, ಮತ್ತು ಆಮೇಲೆ ಪ್ರೈವೇಟ್ ಕಾಲೇಜ್ ಫೀ ಸ್ಟ್ರಕ್ಚರ್ ಬೇರೆಯೇ ಇರುತ್ತೆ. ನಿಮಗೆ ಒಂದು ವೇಳೆ ಆಯುಷ್ ಅಂದರೆ ಹೋಮಿಯೋಪತಿ ಆಗಿರ್ಬೋದು, ಆಯುರ್ವೇದಿಕ್ ಆಗಿರ್ಬೋದು ಮತ್ತು ಯುನಾನಿ ಕೋರ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಸೀಟ್ ಲಭಿಸಿದರೆ ನಿಮಗೆ ನೋಡಿ, ಮೊದಲು ಗೌರ್ಮೆಂಟ್ ಸೀಟ್ ನೋಡೋಣ. ಗೌರ್ಮೆಂಟ್ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಕ್ಕರೆ ನಿಮಗೆ ಅಲ್ಲಿ ಫೀ ಇರೋದು 25,000 ರೂಪಾಯಿ ಫೀಸ್ ಇರುತ್ತೆ. ಇದು ಗೌರ್ಮೆಂಟ್ ಕಾಲೇಜ್ನಲ್ಲಿ ಸಿಕ್ಕರೆ ಮಾತ್ರ. ಒಂದು ವೇಳೆ ಏಡೆಡ್ ಕಾಲೇಜ್ನಲ್ಲಿ ಸಿಕ್ಕರೆ ನಿಮಗೆ 2 ಥರದ ಫೀಸ್ ಬರುತ್ತೆ. ಒಂದು ಗೌರ್ಮೆಂಟ್ ಸೀಟ್ ಅಂತ ಕರೀತಾರೆ, ಇನ್ನೊಂದು ಇಲ್ಲಿ ಏನಪ್ಪ ಅಂದರೆ ಪ್ರೈವೇಟ್ ಕೋಟಾ ಅಂತ ಕರೀತಾರೆ. ಏಡೆಡ್ ಕಾಲೇಜ್ನಲ್ಲಿ ಗೌರ್ಮೆಂಟ್ ಸೀಟ್ ನಿಮಗೆ ಲಭಿಸಿದರೆ 45,000 ರೂಪಾಯಿ ಫೀಸ್ ಆಗಿರುತ್ತೆ. ಅದೇ ಏಡೆಡ್ ಕಾಲೇಜ್ನಲ್ಲಿ ನಿಮಗೆ ಪ್ರೈವೇಟ್ ಕೋಟಾದಡಿ ಸಿಕ್ಕರೆ 1,75,000 ರೂಪಾಯಿ ಫೀಸ್ ಇರುತ್ತೆ. ಇದು ಏಡೆಡ್ ಕಾಲೇಜ್ನಲ್ಲಿ ಸಿಕ್ಕರೆ. ಮತ್ತು ಈಗ ಅನ್ಏಡೆಡ್ ಅಂದರೆ ಪ್ರೈವೇಟ್ ಕಾಲೇಜ್ನಲ್ಲಿ ಮತ್ತೆ ನಿಮಗೆ 2 ಥರದ ಸೀಟ್ ಲಭಿಸುತ್ತೆ. ಒಂದು ಗೌರ್ಮೆಂಟ್ ಮತ್ತು ಇನ್ನೊಂದು ಪ್ರೈವೇಟ್ ಕೋಟಾ ಅಂತ. ಒಂದು ವೇಳೆ ಪ್ರೈವೇಟ್ ಕಾಲೇಜ್ನಲ್ಲಿ ಗೌರ್ಮೆಂಟ್ ಸೀಟ್ ನೋಡಿದ್ರೆ 60,500 ರೂಪಾಯಿ ಫೀ ಆಗುತ್ತೆ ಪ್ರೈವೇಟ್ ಕಾಲೇಜ್ನಲ್ಲಿ ನಿಮಗೆ ಸಿಕ್ಕರೆ. ಮತ್ತು ಪ್ರೈವೇಟ್ ಕೋಟಾದಲ್ಲಿ ಅಂದರೆ ಪ್ರೈವೇಟ್ ಕಾಲೇಜ್ನಲ್ಲಿ ಪ್ರೈವೇಟ್ ಕೋಟಾ ಅಂದರೆ ಸೇಮ್ 1,75,000 ರೂಪಾಯಿ ಫೀ ಆಗಿರುತ್ತೆ. ಸೊ ಈ ರೀತಿ ನಿಮಗೆ ಫೀ ಸ್ಟ್ರಕ್ಚರ್ನ ಮಾಡಿರ್ತಾರೆ. ಮತ್ತು ಎಲ್ಲ ಫೀ ಸ್ಟ್ರಕ್ಚರ್ನು ಇದೇನು ಹೇಳಿದ್ರೆ ಅಂದರೆ ಯಾವ ರೀತಿ ಕೆಟಗರೈಸ್ ಮಾಡಿದ್ದಾರೆ, ಗೌರ್ಮೆಂಟ್ ಕಾಲೇಜ್ ಬೇರೆ, ಏಡೆಡ್ ಕಾಲೇಜ್ ಬೇರೆ, ಮತ್ತು ಆಮೇಲೆ ಪ್ರೈವೇಟ್ ಕಾಲೇಜಸ್ ಬೇರೆ ಅಂತ ಮಾಡಿರ್ತಾರೆ. ಸೊ ಅಂದರೆ ಇದನ್ನು ಅಂದರೆ ಕಾಲೇಜ್ ವೈಸ್ ಮಾಡಿರ್ತಾರೆ. ಇದು ಗೌರ್ಮೆಂಟ್ ಕಾಲೇಜ್ ಇದೆಯೋ, ಪ್ರೈವೇಟ್ ಕಾಲೇಜ್ ಇದೆಯೋ, ಮತ್ತು ಆಮೇಲೆ ಏಡೆಡ್ ಕಾಲೇಜ್ ಇದೆಯೋ ಅಂತ ಈ ರೀತಿ ಫೀ ಸ್ಟ್ರಕ್ಚರ್ನಲ್ಲಿ ನಿರ್ಧರಿಸಿರ್ತಾರೆ. ಸೊ ಮತ್ತು ಇನ್ನೊಂದು ಹೇಳಬೇಕಂತಂದರೆ ನೋಡಿ, SC/ST ಕ್ಯಾಟಗರಿಗಳಿಗೆ ಆಲ್ಮೋಸ್ಟ್ ಫೀಸ್ 0 ಇರುತ್ತೆ. ಮತ್ತು 2B ಕ್ಯಾಟಗರಿ ಇದ್ದರೆ 500 ರೂಪೀಸ್ ಇರುತ್ತೆ. ಅದು ನಿಮ್ಮ ಒಂದು ಆ್ಯನ್ಯುವಲ್ ಇನ್ಕಮ್ ನೋಡಿ ಕ್ಯಾಟಗರಿ ಬನ್ನಿನ ಸೇಮ್ ಇರುತ್ತೆ. ಓಕೆ, 2B ಕ್ಯಾಟಗರಿ ಯೂಸಲಿ ಮೈನಾರಿಟಿ ಅಂಡರ್ ಫಂಡ್ ರಿಲೀಸ್ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಫೀ ಸ್ಟ್ರಕ್ಚರ್ 500ಗೆ ಕ್ರಾಸ್ ಆಗೋದಿಲ್ಲ. ಸೊ ಅದೇ ರೀತಿ ಕ್ಯಾಟಗರಿ 1ನಲ್ಲೂ ಸಹ ನಿಮ್ಮ ಆ್ಯನ್ಯುವಲ್ ಇನ್ಕಮ್ ಅನುಗುಣವಾಗಿ ನಿಮಗೆ ಅಲ್ಲಿ ಫೀ 500 ಇರುತ್ತೆ. ಒಂದು ವೇಳೆ ಆ್ಯನ್ಯುವಲ್ ಇನ್ಕಮ್ 8 lakh ಮೇಲೆ ಕ್ರಾಸ್ ಆದರೆ ನಿಮಗೆ ಪೂರ್ಣ ಫೀಯಲ್ಲಿ ಪೇ ಮಾಡಬೇಕಾಗುತ್ತೆ.
ಮತ್ತು ಉಳಿದಂಥ ಎಲ್ಲ OBC ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ನೀವು ಒಂದು ವೇಳೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ರೆ ಆಲ್ಮೋಸ್ಟ್ 50 to 70% ಫೀ ನಿಮಗೆ ರೀಫಂಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಅಂತೂ ಕಂಪಲ್ಸರಿ ಮಾಡಲೇಬೇಕಾಗುತ್ತೆ. ಅದೇ ಕಾರಣದಿಂದ ಹೇಳ್ತಾ ಇದ್ದೀನಿ, ನೀವೇನು ಜಿರಾಕ್ಸ್ ತೆಗೆದುಕೊಳ್ತಾ ಇದ್ರು, ಏನು ಅಟೆಸ್ಟೆಡ್ ಮಾಡ್ತಾ ಇದ್ರು ಇನ್ನು ಗೆಸ್ಟೆಡ್ ಆಫೀಸರಿಂದ, ಅದನ್ನು ಸೇಫಾಗಿ ಇಟ್ಕೊಳ್ಳಿ. ಮುಂದೆ ಫ್ಯೂಚರ್ನಲ್ಲಿ ನಿಮಗೆ ಅಪ್ಲಿಕೇಶನ್ ಹಾಕುವಾಗ ಅಂದರೆ ಅದು ಸ್ಕಾಲರ್ಶಿಪ್ಗೆ ಒಂದು ಡಿಪಾರ್ಟ್ಮೆಂಟ್ಗೆ ಅಲ್ಲಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಆವಾಗ ನಿಮಗೆ ಒರಿಜಿನಲ್ ನಿಮ್ಮ ಹತ್ರ ಇರೋದಿಲ್ಲ. ಯಾಕಂದರೆ ಒರಿಜಿನಲ್ ಕಾಲೇಜ್ನಲ್ಲಿ ತೆಗೆದುಕೊಂಡ್ರೆ ಮತ್ತೆ ಅವರು ಪುನಃ ನಿಮಗೆ ರಿಟರ್ನ್ ಮಾಡೋದಿಲ್ಲ ಎಲ್ಲಿವರೆಗೂ ನಿಮಗೆ ಕೋರ್ಸ್ ಮುಗಿದಿಲ್ಲ. ಕೋರ್ಸ್ ಮುಗಿದ ತಕ್ಷಣ ನಿಮಗೆ ಒರಿಜಿನಲ್ ರಿಟರ್ನ್ ಮಾಡ್ತಾರೆ. ಇನ್ ಬಿಟ್ವೀನ್ ಯಾವಾಗಲೂ ರಿಟರ್ನ್ ಅಂತೂ ಮಾಡೋದೇ ಇಲ್ಲ. ಓಕೆ, ಸೊ ಇದು ಫೀ ಸ್ಟ್ರಕ್ಚರ್ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಆಯಿತು. ಇದು KCET ನೀಟ್ ಸೀರೀಸ್ನ ಇದು ಸೆಕೆಂಡ್ ವೀಡಿಯೋ ಆಗಿದೆ. ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಇದೇ ರೀತಿ ನಿಮಗೆ ವೀಡಿಯೋಸ್ ಮುಖಾಂತರ ಭಾಳಷ್ಟು ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೇನೆ. ಮತ್ತೆ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.